ಮಳೆ ಹುಡುಗಿ ಮದುವೆ, ಆನಂದ್ ಗೌಡ ಪೂಜಾ ಗಾಂಧಿ ಬ್ರೇಕಪ್. ಇದುವೇ ಈ ಹೊತ್ತಿನ ವಿಶೇಷ. ಪೂಜಾ ಕಲ್ಯಾಣ ಬ್ರೇಕ್. ನಾನು ದಿವ್ಯಶ್ರೀ. ನಟಿ ಪೂಜಾ ಗಾಂಧಿ ಆನಂದ್ ಗೌಡ ಸಂಬಂಧದಲ್ಲಿ ಬಿರುಕು ಮೂಡಿದ್ದು ಮದುವೆ ಮುರಿದು ಬಿದ್ದಿದೆ. ಬೆಂಗಳೂರಿನಲ್ಲಿ ನವೆಂಬರ್ 15ರಂದು ಉದ್ಯಮಿ ಆನಂದ್ ಗೌಡ ಜೊತೆ ಪೂಜಾ ಗಾಂಧಿ ನಿಶ್ಚಿತಾರ್ಥ ನಡೆದಿತ್ತು. ಮದುವೆಗೆ ಪೂಜಾ ಗಾಂಧಿ ತಾಯಿ ಅಡ್ಡಿಪಡಿಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಆನಂದ್ ಗೌಡ ಹಾಗೂ ಪೂಜಾ ಗಾಂಧಿ ಮದುವೆ ವೈಮನಸ್ಸು ಮೂಡಿರುವುದನ್ನ ಆನಂದ್ ಗೌಡ ಕುಟುಂಬದ ಮೂಲಗಳು ಖಚಿತಪಡಿಸಿವೆ. ನಟಿ ಪೂಜಾ ಗಾಂಧಿ ಆನಂದ್ ಗೌಡ ಸಂಬಂಧದಲ್ಲಿ ಬಿರುಕು ಮೂಡಿದ್ದು ಮದುವೆ ಇದೀಗಾಗಲೇ ಮುರಿದು ಬಿದ್ದಿದೆ. ಬೆಂಗಳೂರಿನಲ್ಲಿ ನವೆಂಬರ್ 15ರಂದು ಉದ್ಯಮಿ ಆನಂದ್ ಗೌಡ ಜೊತೆ ಪೂಜಾ ಗಾಂಧಿಯ ನಿಶ್ಚಿತಾರ್ಥ ನಡೆದಿತ್ತು. ಮದುವೆಗೆ ಪೂಜಾ ಗಾಂಧಿ ತಾಯಿ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಆನಂದ್ ಗೌಡ ಹಾಗೂ ಪೂಜಾ ಗಾಂಧಿಯ ಮಧ್ಯೆ ವೈಮನಸ್ಸು ಮೂಡಿರೋದನ್ನ ಇದೀಗಾಗಲೇ ಆನಂದ್ ಗೌಡ ಕುಟುಂಬದ ಮೂಲಗಳು ಖಚಿತಪಡಿಸಿವೆ. ಈಗಾಗಲೇ ಗೊತ್ತಿರುವಂತೆ ನವೆಂಬರ್ 15ರಂದು ಉದ್ಯಮಿ ಆನಂದ್ ಗೌಡ ಜೊತೆ ಪೂಜಾ ಗಾಂಧಿಯ ನಿಶ್ಚಿತಾರ್ಥ ನಡೆದಿತ್ತು. ಅದನ್ನೆಲ್ಲ ನೀವು ಸುವರ್ಣ ನ್ಯೂಸ್ನಲ್ಲಿ ನೋಡಿದ್ರಿ. ಈ ಹಿಂದೆ ನವೆಂಬರ್ 11ಕ್ಕೆ ಈ ಒಂದು ನಿಶ್ಚಿತಾರ್ಥ ನಡೀಬೇಕಾಗಿತ್ತು. ಆದರೆ ಈ ದಿನ ಚೆನ್ನಾಗಿರೋದಿಲ್ಲ, ನಿಶ್ಚಿತಾರ್ಥಕ್ಕೂ ಮುನ್ನ ಕೊಳ್ಳೆಗಾಲಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಸ್ವಾಮೀಜಿಯೊಬ್ಬರು ಹೇಳಿದ್ರಂತೆ. ಅದರಂತೆ ಪೂಜಾ ಮತ್ತು ಆನಂದ್ ಮನೆ ಕಡೆಯವರು ಅಲ್ಲಿಗೆ ಹೋಗಿ ಹೋಮವನ್ನು ಕೂಡ ಮಾಡಿಸಿದ್ರು. ಅನಂತರ ಈ ಒಂದು ನಿಶ್ಚಿತಾರ್ಥ ನವೆಂಬರ್ 15ಕ್ಕೆ ನಡೆದಿತ್ತು. ನವೆಂಬರ್ 15ರಂದು ಪೂಜಾ ಗಾಂಧಿ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿಯಾದಂತಹ ಆನಂದ್ ಗೌಡ ಅವರ ವಿವಾಹ ನಿಶ್ಚಿತಾರ್ಥ ನಡೆದಿತ್ತು. 2 ವರ್ಷಗಳ ಹಿಂದೆಯೇ ಇವರಿಬ್ಬರ ನಡುವೆ ಸ್ನೇಹವಾಗಿ ಪ್ರೀತಿ ಉಂಟಾಗಿತ್ತು ಅನ್ನೋ ಸುದ್ದಿ ಕೂಡ ಇತ್ತು. ಆದರೆ ಈಗ ಮದುವೆಗೂ ಮುಂಚೆಯೇ ಪೂಜಾ ಗಾಂಧಿಯ ಮದುವೆಯ ಬ್ರೇಕಪ್ ಆಗಿದೆ, ನಿಶ್ಚಿತಾರ್ಥ ಮುರಿದು ಬಿದ್ದಿದೆ. ಮುಂಗಾರು ಮಳೆ ಚಿತ್ರದಲ್ಲಿ ಒಂದು ಹಾಡಿದೆ, ಇವನು ಇನಿಯನಲ್ಲ ಗೆಳತಿ ನಾನು ಮೊದಲೇ ಅಲ್ಲ ಅಂತ. ಈ ಹಾಡು ಈಗ ಪೂಜಾ ಗಾಂಧಿಗೆ ಸೂಟ್ ಆಗತ್ತೆ. ಪೂಜಾ ಗಾಂಧಿ ತುಂಬಾ ಒಳ್ಳೆ ಹುಡುಗಿ, ಆದರೆ ಆಕೆಯ ತಾನಿಗೆ ಅತಿಯಾದ ದುರಾಸೆ ಇದೆ. ನನ್ನಿಂದ ಅವರಿಗೆ ವೈಟ್ ಹೌಸ್ ಕಟ್ಟಿಸಿಕೊಡಲು ಆಗಲ್ಲ. ಈ ಮದುವೆ ಬೇಡವೇ ಬೇಡ, ನನ್ನ ದಾರಿ ನನಗೆ ಅಂತ ಹೇಳಿದ್ದಾರೆ ಆನಂದ್ ಗೌಡ. ಆನಂದ್ ಗೌಡ ಜೊತೆ ನಮ್ಮ ಪ್ರತಿನಿಧಿ ಸ್ವಾತಿ ಪತ್ರೆ ನಡೆಸಿದ ಮಾತುಕತೆ ಇಲ್ಲಿದೆ. ಮಳೆ ಹುಡುಗಿ ಪೂಜಾ ಗಾಂಧಿ ಅವರ ನಿಶ್ಚಿತಾರ್ಥ ಮುರಿದು ಬಿದ್ದಿದೆ. ಇದನ್ನ ಸ್ವತಃ ಹೇಳಕ್ಕೆ ನಮ್ಮ ಜೊತೆ ಆನಂದ್ ಗೌಡ ಅವರಿದ್ದಾರೆ. ಬನ್ನಿ ಇವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಆನಂದ್, ನಿಶ್ಚಿತಾರ್ಥ ಮುರಿದು ಬಿದ್ದಿದೆ, ಇದಕ್ಕೆ ಕಾರಣ ಏನು? See, I'm unhappy with the mother. First of all, the mother has to respect. First of all, she has to respect she shouldn't be a racist. I'm not black. I have some color. And nam uta, it's been ever since the beginning. The mother she's against it. Aurge ishtane illa andruno we got okay. Pooja is a wonderful girl. I have nothing against Pooja. We fell in love. We are very this one. But the mother is very greedy. ನಾನು ಇವತ್ತು ಹೇಳ್ತೀನಿ, this is my house, and if this house is small, I cannot build a white house for her. ನನ್ನ ಮನೆಗೆ ನನ್ನ ಮಗಳನ್ನ ದೊಡ್ಡ ಮನೆ ಬೇಕು, ವೈಟ್ ಹೌಸ್ ಬೇಕು. ನನ್ನ ಮಗಳು ಸೂಪರ್ ಸ್ಟಾರು. This is what my father has built, and this is what I am. I did not tell that I am a billionaire. ನಾನು ಅಂತ ಹೇಳಿಲ್ಲ. I am a normal, simple human being. I fell in love with her. I came from America. ನಾನು ಅಮೆರಿಕಾಗೆ ಅವರಿಗೋಸ್ಕರ ಬಂದಿಲ್ಲ. I came to take care of my mother, and my father passed away last year.
And this is not the way for her to talk. Her mother, when my sister went in the morning to her house, she sends her sister saying that ಇವನ್ಗೆ 36 ವರ್ಷ old man and he goes out with 20 girls, 20 ಹುಡುಗಿಯರ ಜೊತೆ ಹೋಗ್ತಾ ಇದ್ದಾನೆ, ಇವನ್ಗೆ ಕ್ಯಾರೆಕ್ಟರ್ ಇಲ್ಲ, ನನ್ನ ಮಗಳು ಪ್ಯೂರೆಸ್ಟ್, her daughter is the purest and I am the one who is sleeping with every girl. ಅಲ್ಲ ಇದನ್ನೆಲ್ಲ ಅವ್ರು ಹೇಳಿರ್ಬೇಕಾರೆ ನಿಶ್ಚಿತಾರ್ಥಕ್ಕಿಂತ ಮುಂಚೆ ನೀವು ಅವ್ರನ್ನ ಕೇಳಬೇಕು. ನಿಶ್ಚಿತಾರ್ಥಕ್ಕೆ ಮುಂಚೆ ನನ್ನ ಕಲರ್ ಕಾಣಿಸಿಲ್ವಾ, ನಾನು ಏನು ಅಂತ ಗೊತ್ತಿಲ್ವಾ? ಐ ವಾಸ್ ಮ್ಯಾರಿಡ್ ಟು ಬಿ ಸರೋದೇವಿ's ಗ್ರ್ಯಾಂಡ್ ಡಾಟರ್. ಐ ರೆಸ್ಪೆಕ್ಟ್ ದ ವುಮನ್ ವೆರಿ ಮಚ್. ಶಿ ವಾಸ್ ನೆವರ್ ಬೀನ್ ಬ್ಯಾಡ್ ಟು ಮೀ, ಸರೋದೇವಿ ಆಂಟಿ, ವಿತ್ ರೆಸ್ಪೆಕ್ಟ್. ಬಟ್ ಈ ಥರ ಯಾರು ನಂತರ ನೋಡ್ಕೊಂಡಿಲ್ಲ. ನಮ್ಮ ತಾಯಿ ಹೋಗ್ಬಿಟ್ಟು ಯಾವತ್ತೂ ನಮ್ಮ ತಾಯಿನೂ ಅವ್ರ ಮನೆಗೆ, ಸರೋದೇವಿ ಮನೆಗೆ ಹೋಗಿಲ್ಲ. ಕೇಳಕ್ಕೆ ಹೋಗಿದ್ರೆ ಐ ಥಿಂಕ್ ಸಮಥಿಂಗ್ ಗುಡ್ ವುಡ್ ಹ್ಯಾವ್ ಹ್ಯಾಪನ್. ಬಟ್ ಈಗ ನಮ್ಮ ಸಿಸ್ಟರ್ನ ಕಳಿಸ್ದೆ. ಬಟ್ ದಿಸ್ ನಾಟ್ ದ ವೇ ಟು ಟಾಕ್. ಆನಂದ್, ನೀವ್ ಹೇಳ್ತಿರೋದು ತಾಯಿಯಿಂದ ನಿಮ್ಗೆ ತೊಂದರೆ ಆಗ್ತಿದೆ, ಬಟ್ ಪೂಜಾ ಜೊತೆ ನೀವ್ ಯಾಕೆ ನಿಶ್ಚಿತಾರ್ಥ? ಶಿ ಇಸ್ ದ ಗೋಲ್ಡನ್ ಗೂಸ್ ಅಂತಾರಲ್ಲ, ಶಿ ಇಸ್ ದ ಗೋಲ್ಡನ್ ಗೂಸ್ ಆಫ್ ದ ಹೌಸ್. ಅವ್ರಿಲ್ಲ ಅಂದ್ರೆ ಏನು ಮಾಡೋಕ್ಕಲ್ಲ. ಶಿ ಈಸ್ ರನ್ನಿಂಗ್ ದ ಹೌಸ್ ಫಾರ್ ಹರ್. ಅವ್ರಿಲ್ಲ ಅಂದ್ರೆ ಯಾರಿದ್ದಾರೆ ದುಡಿಯಕ್ಕ ಮನೇಲಿ? ಸೊ ಶಿ ನೋಸ್ ದಟ್ ಶಿ ವಾಂಟ್ಸ್ ದ ಡಾಟರ್ ಟು ಬಿ ದೇರ್. ಆ ಮನೇಲೆ ಇದ್ಕೊಂಡು ದುಡಿಬೇಕು ಅಷ್ಟೇ ಅವ್ರಿಗೆ. I did everything for that woman. I supported her in politics, I supported her in production if she wants to, I supported her in every way. But then she says, that's the way. Mother wants more and ಮಾಡಕ್ಕಲ್ಲ. ಇನ್ನು ಬೇರೆ, there is something more that they asked me day for yesterday which I completed. ಅದು ಮಾಡಿಕೊಟ್ಟೆ ಅವ್ರಿಗೆ ಮೊನ್ನೆ. But you should be happy that. But over this is not the way to talk. Pooja is a wonderful girl. God bless her. ಅವಳು ಎಲ್ಲಾದ್ರೂ ಒಂದ್ ಕಡೆ ಮದುವೆ ಆಗಲಿ. ಈಗ ಪೂಜಾ ಏನಾದ್ರು ಫ್ಯಾಮಿಲಿನ ಬಿಟ್ಬಿಟ್ಟು ಆನಂದ್ನ ಮದುವೆ ಆಗಬೇಕು ಅಂತ ಇದ್ರೆ, ನಾವು it is not ಓಡೋಗ್ಬಿಟ್ಟು ಮದುವೆ ಆಗೋ ಪರಿಸ್ಥಿತಿ ಅಲ್ಲ ಇದು. This is a family ಒಪ್ಪಿದ್ದು. No, if she wants to lead her life, when compatibility ಇಲ್ಲ ಅಂದ್ರೆ family, so the mind is always there with the mother. ಇವಾಗ ನಾನು ನಮ್ಮ ತಾಯಿ ಬಿಟ್ಟು ಓಡೋಕ್ಕಾಗಲ್ಲ. ಐ ಕಾಂಟ್ ರನ್ ಅವೇ ಫ್ರಮ್ ದ ಹೌಸ್ ಅಂಡ್ ಗೆಟ್ ಮ್ಯಾರಿಡ್ ಬಿಕಾಸ್ ವಿ ನೀಡ್ ಫ್ಯಾಮಿಲಿ ಇನ್ ಅ ಮ್ಯಾರೇಜ್ ಅಲ್ಲ. ಅಂಡ್ ದಿಸ್ ಇಸ್ ಮೈ ಸೆಕೆಂಡ್ ಮ್ಯಾರೇಜ್. ಅಂಡ್ ಐ ಟೋಲ್ಡ್ ಹರ್ ಬಿಫೋರ್ ಗೆಟಿಂಗ್ ಎಂಗೇಜ್ಮೆಂಟ್, ಐ ಟೋಲ್ಡ್ ಹರ್ this is a second marriage and let it be very very clear that if I ruin this second marriage, my life is gone. ಈಗ ನಿಮ್ಮ ತಾಯಿ ಮತ್ತೆ ಅಕ್ಕ ಎಲ್ಲ ಏನ್ ಹೇಳ್ತಾರೆ? my ಮೊದಲಿಂದಾನೇ ನಮ್ಮ ತಾಯಿ and sister was against, not from now, from a long time. But I forced them saying that she is a wonderful girl. She is a good girl. I'm not saying she's a bad girl, but the mother is ambitious, greedy, very 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 controlling. I cannot be that way. ಸೊ ಇವಾಗ ನಿಮ್ ಕೊನೆ ನಿರ್ಧಾರ ಏನು? It's okay, everything is over, let her be happy. I will move my way, let her go her way. ಪೂಜಾ ಹತ್ರ ಮಾತಾಡಿದ್ರೆ ಇದ್ರ ಬಗ್ಗೆ? I do not want to talk to her. She's been sending me messages from morning that don't talk about the press about her bad. I will not. I have not spoken anything bad. God bless her. Aste. Thank you. Our family, ನಿಮ್ಮ ಫ್ಯಾಮಿಲಿ ಮಧ್ಯೆ ಏನಾರ ಹಣಕಾಸಿನ ವ್ಯವಹಾರ ಏನಾರ ಇತ್ತಾ? I don't want to talk. It may be there, but I don't want to talk. But the father is a very good man. I respect him to a certain extent. So much I know him. But mother, what I see is, in the beginning, initially she was very good, but then once she started saying, my house is small. I live in a 9-bedroom house. This is a very big house in the corner. They don't live in a big house. So they have to understand, no? This is my father built this house. So if they want another house, okay, sir, I said, I'll build a house for you. ಮನೆ ಕಟ್ತೀನಿ ನಾನು, ಒಂದು ದೊಡ್ಡ ಮನೆ ಅಶೋಕ ಬೆಲ್ಲಲ್ಲಿ ಸೈಟ್ ಇದೆ, ಕಟ್ತೀನಿ ಅಂದೆ. ಅದು ಅವರಿಗೆ ಯಾವಾಗ ಅದು ನನ್ನ ಫ್ಯಾಮಿಲಿ ಬರಬೇಕು, all these things have gone into my head. All these things. And I'm very happy, ಎಲ್ಲ ಕ್ಲೋಸ್ ಆಗಿದ್ದು ಒಳ್ಳೇದಾಯಿತು, ಬಿಕಾಸ್ ಫ್ಯೂಚರ್ಗೆ ಆಗೋಕ್ಕಿಂತ ಇವತ್ತೇ ಆಗೋದು. ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು. ಓಕೆ, ಆನಂದ್ ಗೌಡ ಅವರ ನೋವಿನ ಮಾತು. ಸೊ ಇದಕ್ಕೆ ಪೂಜಾ ಗಾಂಧಿ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ನೋಡೋಣ. ಕ್ಯಾಮ್ರಾಮನ್ ಕಿರಣ್ ಜೊತೆ ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್. ಇದು ರಿಯಲ್ ಎಸ್ಟೇಟ್ ಉದ್ಯಮಿ ಆನಂದ್ ಗೌಡ ಅವರ ಸ್ಪಷ್ಟ ನುಡಿಗಳು. ಪೂಜಾ ಕಲ್ಯಾಣ ಬ್ರೇಕ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ.